ಸಿಂಹರಾಶಿಯವರೇ, ಇವತ್ತು ನಾನು ಕೇವಲ ಜ್ಯೋತಿಷ್ಯದ ಗ್ರಹಗತಿಗಳನ್ನಷ್ಟೇ ಹೇಳಲು ಇಲ್ಲಿ ಬಂದಿಲ್ಲ. ಬದಲಿಗೆ ಈ ಇಡೀ ಜಗತ್ತಿಗೆ ಅರ್ಥವಾಗದ, ನಿಮ್ಮ ಸ್ವಂತ ಮನೆಯವರಿಗೂ ಅರ್ಥವಾಗದ ನಿಮ್ಮ ಒಳಮನಸ್ಸಿನ ಕಟು ಸತ್ಯವನ್ನು ಮತ್ತು ನೀವು ದಿನನಿತ್ಯ ಅನುಭವಿಸುತ್ತಿರುವ ಆ ಭೀಕರ ನೋವಿಗೆ ಅಕ್ಷರ ರೂಪ ಕೊಡಲು ಬಂದಿದ್ದೇನೆ. ಬರುವ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 5ನೇ ತಾರೀಕಿನವರೆಗೆ ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಬೆಂಕಿಯ ಬಿರುಗಾಳಿಯನ್ನೇ ಸೃಷ್ಟಿಸಲಿದೆ. ಈ ಮಾತುಗಳನ್ನು ಕೇಳಲು ಮತ್ತು ಅರಗಿಸಿಕೊಳ್ಳಲು ನಿಜಕ್ಕೂ ದೊಡ್ಡ ಎದೆಗಾರಿಕೆ ಬೇಕು. ನಿಮ್ಮ ಸ್ವಾಭಿಮಾನವನ್ನು ನೀವು ಪ್ರೀತಿಸುತ್ತಿದ್ದರೆ ಇಂದಿನ ಈ ಕಟು ಸತ್ಯದ ಮುಖಾಮುಖಿಯನ್ನು ಪೂರ್ತಿಯಾಗಿ ಎದುರಿಸಿ. ಅದಕ್ಕಿಂತ ಮೊದಲು ಸೂರ್ಯದೇವರಿಗೆ ನಮಸ್ಕರಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ನಮ್ಮ ವಾಹಿನಿಗೆ ಚಂದಾದಾರರಾಗಿ. ನೀವು ಜನ್ಮತಃ ಅಗ್ನಿತತ್ವದ ರಾಶಿಯವರು. ನವಗ್ರಹಗಳ ರಾಜನಾದ ಸೂರ್ಯದೇವನ ಆಧಿಪತ್ಯ ಹೊಂದಿರುವ ನಿಮ್ಮಲ್ಲಿರುವ ಅತಿ ದೊಡ್ಡ ಶಕ್ತಿ ಎಂದರೆ ನಿಮ್ಮ ಆ ಬೆರಗುಗೊಳಿಸುವ ನಾಯಕತ್ವ, ವಿಶಾಲವಾದ ಹೃದಯ ಮತ್ತು ಎಂತಹ ಪರಿಸ್ಥಿತಿಯಲ್ಲೂ ಧರ್ಮದ ಹಾದಿ ಬಿಡದ ನಿಮ್ಮ ನಿಸ್ವಾರ್ಥ ಬುದ್ಧಿ. ಯಾರೇ ಏನೇ ಅಂದರೂ, ಎಷ್ಟೇ ಕಷ್ಟ ಕೊಟ್ಟರೂ, ಎಷ್ಟೇ ಅವಮಾನ ಮಾಡಿದರೂ ಎಲ್ಲರಿಗೂ ಒಳಿತನ್ನೇ ಬಯಸುವ ಅದ್ಭುತ ಗುಣ ನಿಮ್ಮದು. ನಿಮ್ಮ ಕುಟುಂಬಕ್ಕಾಗಿ, ನೀವು ಪ್ರೀತಿಸುವ ಜನರಿಗಾಗಿ, ನಿಮ್ಮ ಸ್ನೇಹಿತರಿಗಾಗಿ ನಿಮ್ಮ ಎಂತಹ ತ್ಯಾಗ ಮಾಡಲು ಸದಾ ಸಿದ್ಧರಿರುತ್ತೀರಿ. ಸಿಂಹರಾಶಿಯವರ ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿರುವುದಿಲ್ಲ. ನಿಷ್ಕಲ್ಮಶವಾದ ಪ್ರೀತಿಯನ್ನು ಹಂಚುವ ನೀವು ಎಲ್ಲರೂ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಗಲಿರಲು ಪರಿತಪಿಸುತ್ತೀರಿ. ಆದರೆ ಈ ಜಗತ್ತು ನಿಮ್ಮ ಆ ದೈವಿಕ ಗುಣವನ್ನು ಹೇಗೆ ಅರ್ಥೈಸಿಕೊಂಡಿದೆ ಗೊತ್ತಾ? ನಿಮ್ಮ ಒಳ್ಳೆಯತನವನ್ನು ಅವರು ನಿಮ್ಮ ದಡ್ಡತನ ಎಂದುಕೊಂಡಿದ್ದಾರೆ. ನಿಮ್ಮ ಸಜ್ಜನಿಕೆಯನ್ನು, ನಿಮ್ಮ ಸಹನಶೀಲತೆಯನ್ನು ಕೇವಲ ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿದ್ದಾರೆ. ನಿಮ್ಮ ಗಾಂಭೀರ್ಯವನ್ನು ಅವರು ಅಹಂಕಾರವೆಂದು ತಪ್ಪಾಗಿ ತಿಳಿದಿದ್ದಾರೆ. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಿ. ನೀವು ಎಲ್ಲರ ಕಷ್ಟಕ್ಕೂ ಹೆಗಲು ಕೊಡುತ್ತೀರಿ. ಕತ್ತಲೆಯಲ್ಲಿರುವವರಿಗೆ ದೀಪವಾಗುತ್ತೀರಿ. ಆದರೆ ನೀವು ಕಷ್ಟದಲ್ಲಿದ್ದಾಗ, ನಿಮಗೆ ಆಸರೆ ಬೇಕಾದಾಗ ನಿಮ್ಮ ಬೆನ್ನಿಗೆ ನಿಲ್ಲಲು ಈ ಜಗತ್ತಿನಲ್ಲಿ ಯಾರೂ ಇರುವುದಿಲ್ಲ. ನಿಮ್ಮ ಶ್ರಮ, ನಿಮ್ಮ ದುಡಿಮೆ, ನಿಮ್ಮ ಮುಗ್ಧ ಪ್ರೀತಿ, ನಿಮ್ಮ ಸಮಯ ಎಲ್ಲವೂ ಬೇರೆಯವರ ಪಾಲಾಗುತ್ತಿದೆ. ಆದರೆ ಕೊನೆಗೆ ನಿಮಗೆ ಮಾತ್ರ ಕೇವಲ ಕಣ್ಣೀರು, ನಿರ್ಲಕ್ಷ್ಯ ಮತ್ತು ಹೇಳಿಕೊಳ್ಳಲಾಗದಷ್ಟು ಅವಮಾನದ ಕಹಿಯಷ್ಟೇ ಉಳಿಯುತ್ತಿದೆ. ಇದೇ ತಾನೇ ನಿಮ್ಮ ಬದುಕಿನಲ್ಲಿ ಅಸಲಿ ಸತ್ಯ. ಸಿಂಹರಾಶಿಯವರೇ, ನಿಮ್ಮ ಈ ಮೌನಕ್ಕೆ, ನಿಮ್ಮ ಈ ಕಣ್ಣೀರಿಗೆ ಜವಾಬ್ದಾರರಾದವರ ಮುಖವಾಡ ಕಳಚುವ ಸಮಯ ಈಗ ಹತ್ತಿರ ಬಂದಿದೆ. ನಿಮ್ಮ ತಾಳ್ಮೆಯ ಕಟ್ಟೆ ಒಡೆಯುವ ಸಮಯ. ಇದು ಜ್ಯೋತಿಷ್ಯ ಶಾಸ್ತ್ರದ ಕರಾರುವಕ್ಕಾದ ಲೆಕ್ಕಾಚಾರದ ಪ್ರಕಾರ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 5ರವರೆಗೆ ಆಕಾಶದಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಬದುಕಿನಲ್ಲಿ ಒಂದು ಅಮೂಲ್ಯವಾದ ಬದಲಾವಣೆ ತರಲಿದೆ. ನಿಮ್ಮನ್ನು ಕಡೆಗಣಿಸಿದ ಅದೇ ಜನರ ಮುಂದೆ ನೀವು ನಿಜವಾದ ಸಿಂಹದಂತೆ, ಅಪ್ರತಿಮ ನಾಯಕನಂತೆ ಎದ್ದು ನಿಲ್ಲುವ ಆ ರೋಚಕ ಭವಿಷ್ಯವನ್ನು ಈಗ ನಿಮ್ಮ ಕಣ್ಣ ಮುಂದೆ ತೆರೆದಿಡುತ್ತೇನೆ. ಈ 5 ದಿನಗಳ ಕಾಲಾವಧಿ ನಿಮ್ಮ ಬದುಕಿನ ಅತಿ ಮುಖ್ಯ ಕಾಲಘಟ್ಟವಾಗಲಿದೆ. ಸೆಪ್ಟೆಂಬರ್ 1ನೇ ತಾರೀಕು ಜ್ಯೋತಿಷ್ಯದ ಪ್ರಕಾರ ಗ್ರಹಗತಿಗಳು ನಿಮಗೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಲಿದೆ. ಈ ದಿನ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲಿ ಒಬ್ಬ ವ್ಯಕ್ತಿ ಬಹಳ ಪ್ರೀತಿಯಿಂದ ಮುಖದ ಮೇಲೆ ನಗು ಹೊತ್ತು ಹಿತೈಷಿಯ ಸೋಗಿನಲ್ಲಿ ನಿಮ್ಮ ಬಳಿ ಬರುತ್ತಾನೆ. ಈತ ನಿಮಗೆ ಯಾವುದೋ ಒಂದು ದೊಡ್ಡ ಲಾಭದ ಆಸೆ ತೋರಿಸಬಹುದು, ಅಥವಾ ನಾನು ಸದಾ ನಿನ್ನ ಜೊತೆಗೇ ಇದ್ದೇನೆ, ನಾವಿಬ್ಬರು ಸೇರಿ ಈ ಕೆಲಸ ಮಾಡೋಣ, ಈ ಕಷ್ಟದಿಂದ ಪಾರಾಗೋಣ ಎಂದು ಹೇಳುತ್ತಾ ಅತಿ ಮಧುರವಾದ ಮಾತುಗಳನ್ನು ಆಡುತ್ತಾ ನಿಮ್ಮ ಹಣ, ನಿಮ್ಮ ಅಮೂಲ್ಯವಾದ ಸಮಯ ಅಥವಾ ನಿಮ್ಮ ಕೌಶಲ್ಯವನ್ನು ಕದಿಯಲು ಒಂದು ಭೀಕರ ಸಂಚು ರೂಪಿಸುತ್ತಾನೆ. ಸಿಂಹರಾಶಿಯವರ ಅತಿ ದೊಡ್ಡ ದೌರ್ಬಲ್ಯವೇ ಕರುಣೆ, ಉದಾರತೆ ಮತ್ತು ನಂಬಿಕೆ. ಯಾರನ್ನಾದರೂ ಒಮ್ಮೆ ನಂಬಿದರೆ ಅವರನ್ನು ಕಣ್ಣು ಮುಚ್ಚಿ ನಂಬುತ್ತೀರಿ. ಅವರ ತಪ್ಪುಗಳನ್ನು ಕೂಡ ದೊಡ್ಡ ಮನಸ್ಸಿನಿಂದ ಕ್ಷಮಿಸುತ್ತೀರಿ. ಆ ದಿನ ನಿಮ್ಮ ನಂಬಿಕೆಯನ್ನೇ ತನ್ನ ಅತಿ ದೊಡ್ಡ ಬಂಡವಾಳ ಮಾಡಿಕೊಳ್ಳಲು ಈ ನಕಲಿ ವ್ಯಕ್ತಿ ಹೊಂಚು ಹಾಕಿದ್ದಾನೆ. ಎಚ್ಚರ!
ನೀವು ಯಾವುದೇ ಕಾರಣಕ್ಕೂ ಸೆಪ್ಟೆಂಬರ್ 1ರಂದು ಯಾರಿಗೂ ಹಣದ ಸಹಾಯ ಮಾಡಬೇಡಿ. ಹೊಸ ವ್ಯವಹಾರಗಳಿಗೆ ಅಥವಾ ಯಾವುದೇ ಪಾಲುದಾರಿಕೆಗೆ ಒಪ್ಪಿಗೆ ಸೂಚಿಸಬೇಡಿ. ಅವರು ಆಡುವ ಪ್ರೀತಿಯ ಮಾತುಗಳ ಹಿಂದೆ ಒಂದು ದೊಡ್ಡ ಸ್ವಾರ್ಥ, ಒಂದು ದೊಡ್ಡ ಮೋಸ ಅಡಗಿದೆ. ನಿಮ್ಮ ಕಷ್ಟದ ದುಡ್ಡನ್ನು, ನಿಮ್ಮ ನೆಮ್ಮದಿಯನ್ನು ಕಾಯ್ದುಕೊಳ್ಳಬೇಕಾದ ದಿನವಿದು. ನಿಮ್ಮ ಉದಾರತೆಯನ್ನು ದುರುಪಯೋಗಪಡಿಸಿಕೊಳ್ಳಲು ಹೊಂಚು ಹಾಕುತ್ತಿರುವವರ ಬಗ್ಗೆ ನಿಮ್ಮ ಅಂತಃಪ್ರಜ್ಞೆ, ನಿಮ್ಮ ಒಳಧ್ವನಿ ನಿಮಗೆ ಖಂಡಿತ ಎಚ್ಚರಿಕೆ ನೀಡುತ್ತದೆ. ಆ ಧ್ವನಿಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ. ಅದರ ನಂತರದ ದಿನ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ನಿಮ್ಮ ಪಾಲಿಗೆ ನಿಜವಾದ ಅಗ್ನಿ ಪರೀಕ್ಷೆಯ ದಿನ. ಈ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಮಾನಸಿಕ ತೊಳಲಾಟದ ತುತ್ತ ತುದಿಗೆ ನಿಮ್ಮನ್ನು ಕೊಂಡೊಯ್ಯುತ್ತದೆ. ಇದು ರಹಸ್ಯ ಶತ್ರುಗಳ ಕಾಟ, ತೀವ್ರ ಮಾನಸಿಕ ಒತ್ತಡ ಮತ್ತು ನಿದ್ರೆಯಿಲ್ಲದ ರಾತ್ರಿಗಳನ್ನು ಸೂಚಿಸುವ ಕಾಲ. ಈ ದಿನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಮತ್ತು ಭೀಕರವಾದ ಹೋರಾಟ ನಡೆಯುತ್ತದೆ. ನಾನು ಇಷ್ಟು ದಿನ ಪ್ರಾಮಾಣಿಕವಾಗಿದ್ದರೂ, ಯಾರಿಗೂ ಯಾವತ್ತೂ ಕೆಟ್ಟದನ್ನು ಬಯಸದಿದ್ದರೂ ನನಗೆ ಯಾಕೆ ಈ ಕಷ್ಟಗಳು ಬರುತ್ತಿದೆ? ಭಗವಂತ ನನಗೆ ಮಾತ್ರ ಯಾಕೆ ಈ ರೀತಿ ಕಠಿಣ ಶಿಕ್ಷೆ ಕೊಡುತ್ತಿದ್ದಾನೆ? ನಾನು ಮಾಡಿದ ತಪ್ಪಾದರೂ ಏನು ಎನ್ನುವ ಹತಾಶೆ ನಿಮ್ಮನ್ನು ಕಾಡುತ್ತದೆ. ನಿಮ್ಮದೇ ಮನೆಯವರ, ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವರ ಒಂದು ಆಕ್ಷೇಪಣೆಯ ಮಾತು ಅಥವಾ ನೀವು ಅತಿಯಾಗಿ ನಂಬಿದ ವ್ಯಕ್ತಿಯ ಒಂದು ಸಣ್ಣ ನಿರ್ಲಕ್ಷ್ಯ, ಒಂದು ತಾತ್ಸಾರ ನಿಮ್ಮ ಎದೆಗೆ ನೇರವಾಗಿ 100 ಚೂರಿಗಳನ್ನು ಒಟ್ಟಿಗೆ ಚುಚ್ಚಿದಂತಹ ಭೀಕರ ಅನುಭವ ನೀಡುತ್ತದೆ. ಈ ದಿನ ನಿಮ್ಮ ನಿದ್ದೆ ಸಂಪೂರ್ಣವಾಗಿ ಹಾಳಾಗಬಹುದು. ಆ ಕಾರಣವಾದ ಭಯ, ಆತಂಕ ಮತ್ತು ವಿಪರೀತ ಒಂಟಿತನ ನಿಮ್ಮನ್ನು ಆವರಿಸಿಕೊಳ್ಳಬಹುದು. ಸಿಂಹರಾಶಿಯವರಿಗೆ ಒಂಟಿತನ ಹೊಸದೇನಲ್ಲ, ಆದರೆ ಈ ಒಂಟಿತನ ವಿಭಿನ್ನವಾಗಿರುತ್ತದೆ. 100 ಜನರಿದ್ದರೂ, ಎಷ್ಟೇ ಬಂಧು ಬಳಗವಿದ್ದರೂ ಯಾರೂ ನನ್ನವರಲ್ಲ, ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಜೀವವು ಈ ಭೂಮಿಯ ಮೇಲೆ ಇಲ್ಲ ಎಂಬ ಶೂನ್ಯ ಭಾವ ನಿಮ್ಮನ್ನು ಕಾಡುತ್ತದೆ. ಸೆಪ್ಟೆಂಬರ್ 3ನೇ ತಾರೀಕು ಆ ಕಟು ಸತ್ಯದ ದರ್ಶನವಾಗುವ ಸಿಂಹರಾಶಿಯವರೇ, ಎದೆಗುಂದಬೇಡಿ. ಒಂದು ಕಟು ಸತ್ಯವನ್ನು ಸದಾ ನೆನಪಿಟ್ಟುಕೊಳ್ಳಿ. ಇದೇ ಪ್ರಕೃತಿ ಮತ್ತು ಆ ಭಗವಂತ ನಿಮಗೆ ಕೊಡುತ್ತಿರುವ ಅತ್ಯಮೂಲ್ಯವಾದ ಕೊಡುಗೆ ಇದು. ಈ ಮಾನಸಿಕ ತೊಳಲಾಟದ ಈ ಅಗ್ನಿ ಪರೀಕ್ಷೆಯ ನಡುವೆಯೇ ನಿಮ್ಮ ಕಣ್ಣಿಗೆ ಇಷ್ಟು ದಿನ ಕಟ್ಟಿದ್ದ ಆ ಅಜ್ಞಾನದ ಕುರುಡು ನಂಬಿಕೆಯ ಪಟ್ಟಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗುತ್ತದೆ. ಯಾರು ನಿಮ್ಮ ಮುಖದ ಎದುರು ಹೊಗಳಿ ಬೆನ್ನಿನ ಹಿಂದೆ ನಿಮ್ಮ ಬೇರನ್ನೇ ಕತ್ತರಿಸುತ್ತಿದ್ದಾರೆ, ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ನೆಪ ಹೇಳಿ ಜಾರಿಕೊಳ್ಳುತ್ತಿದ್ದಾರೆ ಎನ್ನುವ ಅಸಲಿ ಸತ್ಯ ಈ ದಿನ ನಿಮಗೆ ಅಕ್ಷರಶಃ ಅರ್ಥವಾಗುತ್ತದೆ. ಒಮ್ಮೆ ಸಿಂಹರಾಶಿಯವರಿಗೆ ಸತ್ಯ ತಿಳಿದರೆ ಅವರು ಆ ಕಪಟ ವ್ಯಕ್ತಿಯನ್ನು, ಆ ನಕಲಿ ಸಂಬಂಧಗಳನ್ನು ತಮ್ಮ ಮನಸ್ಸಿನಿಂದ ಮತ್ತು ಬದುಕಿನಿಂದ ಶಾಶ್ವತವಾಗಿ ಕಿತ್ತು ಬಿಸಾಕುತ್ತಾರೆ. ಸೂರ್ಯದೇವನ ಅಚ್ಚುಮೆಚ್ಚಿನ ರಾಶಿಯವರಾದ ನಿಮಗೆ ಅನ್ಯಾಯವನ್ನು ಸಹಿಸುವ ಗುಣವಿಲ್ಲ. ಈ ದಿನ ನೀವು ಅನುಭವಿಸುವ ನೋವು, ಸುರಿಸುವ ಕಣ್ಣೀರು ಭವಿಷ್ಯದಲ್ಲಿ ನೀವು ಮಾಡಲಿರುವ ಸಿಂಹಗರ್ಜನೆಗೆ ಭದ್ರವಾದ ಅಡಿಪಾಯವಾಗಲಿದೆ. ಕಣ್ಣೀರಿನ ಪ್ರತಿ ಹನಿಯು ನಿಮ್ಮನ್ನು ಇನ್ನಷ್ಟು ಉಕ್ಕಿನಂತೆ, ವಜ್ರದಂತೆ ಕಠಿಣಗೊಳಿಸುತ್ತದೆ. ನಿಮ್ಮೊಳಗಿನ ನಾಯಕನನ್ನು, ನಿಮ್ಮೊಳಗಿನ ಹೋರಾಟಗಾರನನ್ನು ಜಾಗೃತಗೊಳಿಸುವ ದಿನವಿದು. ನೀವು ಇನ್ನು ಮುಂದೆ ಯಾರಿಗೂ ತಲೆಬಾಗುವುದಿಲ್ಲ, ಯಾರಿಗೂ ಕಾಯುವುದಿಲ್ಲ ಎಂಬ ದೃಢ ನಿರ್ಧಾರವನ್ನು ಈ ದಿನ ನೀವು ತೆಗೆದುಕೊಳ್ಳುತ್ತೀರಿ. ತದನಂತರ ಬರುವ ಸೆಪ್ಟೆಂಬರ್ 4ನೇ ತಾರೀಕು ಕತ್ತಲೆ ಸಂಪೂರ್ಣವಾಗಿ ಸರಿದು ನಿಮ್ಮ ಬದುಕಿನಲ್ಲಿ ಜ್ಞಾನದ ಮತ್ತು ಯಶಸ್ಸಿನ ಸೂರ್ಯರಥವೇರಿ ಬರುವ ದಿನ. ಗ್ರಹಗಳ ಕಷ್ಟಗಳನ್ನು ಕಳೆದುಕೊಂಡು ನೇರವಾಗಿ ನಿಮ್ಮ ಪರವಾಗಿ ನಿಲ್ಲುವ ಪ್ರಕೃತಿಯೇ ನಿಮ್ಮ ಬೆನ್ನಿಗೆ ನಿಲ್ಲುವ ಅದ್ಭುತ ಸಮಯ ಇದು. ಸಿಂಹ ಎಂದರೆ ಕಾಡಿನ ರಾಜ. ಈ ಜಗತ್ತು ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಅದನ್ನು ನಿಮ್ಮ ಅಪಾರ ಬುದ್ಧಿಮತ್ತೆ ಮತ್ತು ಧೈರ್ಯದಿಂದ ಮೆಟ್ಟಿ ನಿಲ್ಲುವ ಕಾಲ ಒದಗಿ ಬಂದಿದೆ. ನಿನ್ನೆಯವರೆಗೂ ನಿಮ್ಮ ಅಪಾರ ತಾಳ್ಮೆಯಿಂದ ಎಲ್ಲ ನೋವನ್ನು, ಎಲ್ಲ ಅವಮಾನಗಳನ್ನು, ಎಲ್ಲ ಚುಚ್ಚು ಮಾತುಗಳನ್ನು ನುಂಗಿಕೊಂಡಿದ್ದ ನೀವು ಈ ದಿನ ನಿಮ್ಮ ಅಸಲಿ ಶಕ್ತಿಯನ್ನು, ನಿಮ್ಮ ಜ್ವಾಲಾಮುಖಿಯಂತಹ ವ್ಯಕ್ತಿತ್ವವನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸುತ್ತೀರಿ. ನಿಮ್ಮ ಮುಖದಲ್ಲಿ ಒಂದು ದೈವಿಕ ತೇಜಸ್ಸು, ವಿಭಿನ್ನವಾದ ಕಾಂತಿ ಮೂಡುತ್ತದೆ.
ನಿಮ್ಮ ಪ್ರತಿಯೊಂದು ನಿರ್ಧಾರಗಳಲ್ಲಿ ಒಂದು ಅಚಲವಾದ ಕಠಿಣ ಬರುತ್ತದೆ. ಯಾರು ನಿಮ್ಮನ್ನು ಕಡೆಗಣಿಸಿದ್ದಾರೋ, ಯಾರು ನಿಮ್ಮನ್ನು ಮೂರ್ಖರು, ಇವರಿಂದ ಏನೂ ಸಾಧ್ಯವಿಲ್ಲ ಎಂದು ಹೀಯಾಳಿಸಿದರೂ, ಅದೇ ಜನ ಈ ದಿನ ನಿಮ್ಮ ಕಣ್ಣಲ್ಲಿರುವ ಕಾಂತಿ ಮತ್ತು ನಿಮ್ಮ ಅದ್ಭುತವಾದ ಅಲುಗಾಡದ ಆತ್ಮವಿಶ್ವಾಸವನ್ನು ನೋಡಿ ಬೆಚ್ಚಿ ಬೀಳುತ್ತಾರೆ. ಸದಾ ಕಲ್ಪನಾ ಲೋಕದಲ್ಲಿ, ಆದರ್ಶಗಳ ಲೋಕದಲ್ಲಿ ತೇಲುತ್ತಿದ್ದ ನಿಮ್ಮ ಮನಸ್ಸು ಈಗ ಕಠೋರ ವಾಸ್ತವದ ನೆಲದ ಮೇಲೆ ನಿಂತು ನಿರ್ದಾಕ್ಷಿಣ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಿದ್ಧವಾಗುತ್ತದೆ. ಅನ್ಯಾಯ ಮಾಡಿದವರ ಮುಖಕ್ಕೆ ಹೊಡೆದಂತೆ ನೇರವಾಗಿ, ನಿಷ್ಠುರವಾಗಿ ಮಾತನಾಡುವ ನಿಮ್ಮ ಈ ಹೊಸ ರೂಪ ನಿಮ್ಮ ಶತ್ರುಗಳಿಗೆ ಮತ್ತು ಮಿತ್ರದ ವೇಷದಲ್ಲಿರುವ ದ್ರೋಹಿಗಳಿಗೆ ಆಘಾತವನ್ನು ತರುತ್ತದೆ. ನಿಮ್ಮ ಈ ಪರಿವರ್ತನೆ ಕೇವಲ ನಿಮ್ಮ ಒಳಿತಿಗಾಗಿ ಮಾತ್ರವಲ್ಲ, ನಿಮ್ಮನ್ನು ನಂಬಿರುವ ಅಸಲಿ ಜೀವಗಳಿಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಎನ್ನುವುದು ನಿಮಗೆ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತದೆ. ಈ 5 ದಿನಗಳ ಪ್ರಯಾಣದ ಅಂತಿಮ ಮತ್ತು ಅತ್ಯಂತ ರೋಚಕ, ಮೈನವಿರೇಳಿಸುವ ಘಟ್ಟ ಎಂದರೆ ಅದು ಸೆಪ್ಟೆಂಬರ್ 5ನೇ ತಾರೀಕು. ಈ ದಿನ ನಿಮ್ಮ ರಾಶಾಧಿಪತಿ ಸೂರ್ಯನ ಸಂಪೂರ್ಣ ಆಶೀರ್ವಾದ, ಕರುಣೆ ನಿಮ್ಮ ಮೇಲಿರುವುದರಿಂದ ದಿಢೀರ್ ಆರ್ಥಿಕ ಲಾಭ ನಿಮ್ಮ ಕೈ ಸೇರುವ ಎಲ್ಲ ಪ್ರಬಲ ಯೋಗಗಳಿದೆ. ಎಷ್ಟೋ ದಿನಗಳಿಂದ, ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಸ್ಥಗಿತಗೊಂಡಿದ್ದ ನಿಮ್ಮ ಮುಖ್ಯವಾದ ಕೆಲಸಗಳು, ನೀವು ಇನ್ನೂ ಇದು ನನ್ನ ಕೈಯಿಂದ ಸಾಧ್ಯವಿಲ್ಲ, ಮುಗಿದೇ ಹೋಯಿತು ಎಂದು ಬಿಟ್ಟಿದ್ದೀರಾ ಅಂದುಕೊಂಡಿದ್ದೀರಾ ಯೋಜನೆಗಳು ಅಥವಾ ವ್ಯಾಪಾರಗಳು ಈ ದಿನ ಅದ್ಭುತವಾಗಿ, ಪವಾಡ ಸದೃಶವಾಗಿ ಮರುಜೀವ ಪಡೆಯುತ್ತದೆ. ನೀವು ಆಡುವ ಒಂದೊಂದು ನೇರವಾದ ಮಾತು ನಿಮ್ಮ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತದೆ. ಸಮಾಜದ ಮುಂದೆ ನೀವು ಯಾರು, ನಿಮ್ಮ ಯೋಗ್ಯತೆ ಏನು, ನಿಮ್ಮ ನಿಜವಾದ ಶಕ್ತಿ ಏನು ಎನ್ನುವುದನ್ನು ಯಾವುದೇ ವಾದ ವಿವಾದವಿಲ್ಲದೆ, ಯಾರೊಡನೆಯೂ ಜಗಳವಾಡದೆ, ಕೇವಲ ನಿಮ್ಮ ಮೌನ ಸಾಧನೆ ಮತ್ತು ಬೃಹತ್ ಯಶಸ್ಸಿನ ಮೂಲಕವೇ ನೀವು ಸಾಬೀತು ಮಾಡುವ ಮಹಾದಿನವಿದು. ನಿಮ್ಮ ಬೌದ್ಧಿಕ ಮಟ್ಟಕ್ಕೆ, ನಿಮ್ಮ ಯೋಚನಾ ಲಹರಿಗೆ ಮತ್ತು ದಕ್ಷತೆಗೆ ಸರಿಸಾಟಿಯಾಗುವವರು ಈ ಭೂಮಿಯ ಮೇಲೆ ಯಾರೂ ಇಲ್ಲ ಎನ್ನುವುದು ಸಾಬೀತಾಗುತ್ತದೆ. ನಿಮ್ಮ ಹೊಸ ಆಲೋಚನೆಗಳು, ಬಹಳ ದಿನದಿಂದ ಕಟ್ಟಿಕೊಂಡಿದ್ದ ದೀರ್ಘಕಾಲಿಕ ಯೋಜನೆಗಳು ಈ ದಿನ ವಾಸ್ತವದ ರೂಪ ತಾಳಿ ಸಾಕಾರಗೊಳ್ಳಲು ಶುರುವಾಗುತ್ತದೆ. ಹಣಕಾಸಿನ ಮುಗ್ಗಟ್ಟುಗಳು ಒಂದೊಂದಾಗಿ ನಿವಾರಣೆಯಾಗಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತದೆ. ಲಕ್ಷ್ಮೀ ಕಟಾಕ್ಷ ನಿಮ್ಮ ಮೇಲಾಗುತ್ತದೆ ಮತ್ತು ಈ ವಿಜಯದ ನಗೆಯನ್ನು, ನಿಮ್ಮ ಬೆಳವಣಿಗೆಯನ್ನು ನೋಡಲು ನಿಮ್ಮ ಶತ್ರುಗಳಿಗೆ ಸಾಧ್ಯವಾಗದೆ ತಲೆ ತಗ್ಗಿಸುವಂತಾಗುತ್ತದೆ. ಇದು ನಿಮ್ಮ ಕರ್ಮದ ಫಲ. ನೀವು ಇಷ್ಟು ದಿನ ತೋರಿದ ತಾಳ್ಮೆ, ನೀವು ಮೆರೆದ ಪ್ರಾಮಾಣಿಕತೆ ಮತ್ತು ನೀವು ಅನುಭವಿಸಿದ ನೋವಿನ ಅಂತಿಮ ಗೆಲುವು. ಸ್ನೇಹಿತರೆ, ಗ್ರಹಗತಿಗಳು ಕೇವಲ ನಿಮಗೆ ದಾರಿ ತೋರಿಸುತ್ತದೆ, ಆದರೆ ನಿಮ್ಮ ಬದುಕಿನಲ್ಲಿ ಈ ಅದ್ಭುತ ವಿಜಯವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು, ನಿಮ್ಮ ಮುಂದಿನ ಜೀವನವನ್ನು ಬಂಗಾರವನ್ನಾಗಿಸಿಕೊಳ್ಳಲು ಇಂದಿನಿಂದಲೇ ನೀವು 3 ಅಂತಿಮ ಬ್ರಹ್ಮಾಸ್ತ್ರಗಳನ್ನು, 3 ಕಠಿಣ ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಮೊದಲನೇ ಬ್ರಹ್ಮಾಸ್ತ್ರ, 2ನೇ ಅವಕಾಶ ಕೊಡುವುದನ್ನು ಕೂಡಲೇ ಮತ್ತು ಕಟ್ಟುನಿಟ್ಟಾಗಿ ನಿಲ್ಲಿಸಿ. ಸಿಂಹರಾಶಿಯವರ ಅತಿ ದೊಡ್ಡ ತಪ್ಪು ಎಂದರೆ ತಮಗೆ ಮೋಸ ಮಾಡಿದವರಿಗೂ, ತಮಗೆ ಎಷ್ಟೇ ನೋವು ಕೊಟ್ಟವರಿಗೂ, ದ್ರೋಹ ಬಗೆದವರಿಗೂ ಹೋಗಲಿ ಬಿಡು, ಅವರು ಮನುಷ್ಯರೇ, ತಪ್ಪು ಮಾಡುವುದು ಸಹಜ, ನಾಳೆ ಬದಲಾಗಬಹುದು, ಅವರು ನಮ್ಮವರೇ ಅಲ್ಲವೇ ಎಂದು ಪದೇ ಪದೇ ಕ್ಷಮಿಸಿ 2ನೇ 3ನೇ ಅವಕಾಶ ಕೊಡುವುದು. ಇಂದಿನಿಂದ ನಿಮ್ಮ ಈ ದೊಡ್ಡತನ ಹಾಗೂ ದಡ್ಡತನ ನಿಯಮ ಬದಲಾಗಲಿ. ಯಾರು ನಿಮ್ಮ ನಂಬಿಕೆಗೆ ಒಮ್ಮೆ ದ್ರೋಹ ಮಾಡುತ್ತಾರೋ, ಯಾರು ನಿಮ್ಮ ಬೆನ್ನಿಗೆ ಒಮ್ಮೆ ಚೂರಿ ಹಾಕುತ್ತಾರೋ, ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಬಿಡುತ್ತಾರೋ, ಅವರನ್ನು ನಿಮ್ಮ ಬದುಕಿನಿಂದ ನಿರ್ದಾಕ್ಷಿಣ್ಯವಾಗಿ, ಯಾವ ಮುಲಾಜು ಇಲ್ಲದೆ ಶಾಶ್ವತವಾಗಿ ಹೊರಹಾಕಿ. ನಿಮ್ಮ ಕರುಣೆ ಕೇವಲ ಯೋಗ್ಯರ ಮೇಲೆ, ಕಷ್ಟದಲ್ಲಿರುವವರ ಮೇಲೆ ಮಾತ್ರ ಇರಲಿ, ಮೋಸಗಾರರ ಮೇಲಲ್ಲ. ನಿಮ್ಮ ಕ್ಷಮಿಸುವ ಗುಣವನ್ನು ಅವರು ನಿಮ್ಮ ದೌರ್ಬಲ್ಯ ಎಂದು ಭಾವಿಸದಿರಲಿ. ನಿಮ್ಮ ಸಿಂಹದಂತಹ ಗಾಂಭೀರ್ಯವನ್ನು ಕಾಯ್ದುಕೊಳ್ಳಿ ಮತ್ತು ದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸಿ. 2ನೇ ಬ್ರಹ್ಮಾಸ್ತ್ರ, ನಿಮ್ಮ ಆರ್ಥಿಕ ಗುಟ್ಟುಗಳನ್ನು ಮತ್ತು ಭವಿಷ್ಯದ ಯೋಜನೆಗಳನ್ನು ಕಟ್ಟುನಿಟ್ಟಾಗಿ ರಕ್ಷಿಸಿ. ನೀವು ಹಗಲಿರುಳು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವ ಹಣದ ಮೇಲೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಯಾವ ಹಕ್ಕು ಇಲ್ಲ.
ಕೇವಲ ಸ್ನೇಹಿತರು ಕೇಳಿದರು ಎಂದು ಅಥವಾ ಸಂಬಂಧಿಕರು ಬಂದು ಕಣ್ಣೀರು ಹಾಕಿದರು ಎಂದು ಅಯ್ಯೋ ಪಾಪ ಎಂದು ಭಾವುಕರಾಗಿ ಅವರಿಗೆ ನಿಮ್ಮ ಉಳಿತಾಯದ ಹಣವನ್ನು ಕೊಡುವುದನ್ನು, ಜಾಮೀನು ನಿಲ್ಲುವುದನ್ನು ಹಿಂದೆ ನಿಲ್ಲಿಸಿ. ನಿಮ್ಮ ಹಣ ಕೇವಲ ನಿಮ್ಮ ಕಷ್ಟದ ದಿನಗಳಿಗೆ ಆಸರೆಯಾಗಲು ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸಲು ಮಾತ್ರ ಮೀಸಲಾಗಿರಲಿ. ನಿಮ್ಮ ಮುಂದಿನ ಹೆಜ್ಜೆಯ ಬಗ್ಗೆ, ನಿಮ್ಮ ವ್ಯಾಪಾರದ ಗುಟ್ಟುಗಳ ಬಗ್ಗೆ ಯಾರಿಗೂ ಸುಳಿವು ನೀಡಬೇಡಿ. ಸಿಂಹರಾಶಿಯವರು ಹುಟ್ಟುದಾನಿಗಳು. ಯಾರಾದರೂ ಕಷ್ಟ ಎಂದು ಬಂದರೆ ತಮ್ಮ ಬಳಿ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಸಹಾಯ ಮಾಡುವ ಗುಣ ನಿಮ್ಮದು. ಆದರೆ ಈ ಗುಣವೇ ನಿಮ್ಮ ಪಾಲಿಗೆ ಮುಳುವಾಗುತ್ತಿದೆ. ಜನರು ನಿಮ್ಮ ಉದಾರತೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಇಂದಿನಿಂದ ನಿಮ್ಮ ಉದಾರತೆಗೆ ಒಂದು ಮಿತಿ ಇರಲಿ. ನಿಮ್ಮ ಅಭಿವೃದ್ಧಿಯೇ ನಿಮ್ಮ ಮೊದಲ ಆದ್ಯತೆಯಾಗಲಿ. ನಿಮ್ಮ ಯೋಜನೆಗಳು ಕಾರ್ಯಗತವಾಗುವವರೆಗೆ ಗುಪ್ತವಾಗಿರಲಿ. ನಿಮ್ಮ ಯಶಸ್ಸೇ ಸಮಾಜಕ್ಕೆ ದೊಡ್ಡ ಸದ್ದಾಗಿ ಕೇಳಿಸಲಿ, ಹೊರತು ನಿಮ್ಮ ಮಾತುಗಳಲ್ಲ. ಮೂರನೇ ಬ್ರಹ್ಮಾಸ್ತ್ರ ನಿಮ್ಮ ಕೋಪವನ್ನು ಮತ್ತು ಹಠವನ್ನು ಸಾಧನೆಯ ಕಡೆಗೆ ಸಂಪೂರ್ಣವಾಗಿ ತಿರುಗಿಸಿ. ಸಿಂಹರಾಶಿಯವರಿಗೆ ಒಂದು ಬಾರಿ ಹಠ ಬಂದರೆ, ಒಂದು ಬಾರಿ ಗುರಿ ನಿಶ್ಚಯಿಸಿದರೆ, ಆ ಭಗವಂತನೇ ಬಂದು ಎದುರು ನಿಂತರೂ ಅವರ ನಿರ್ಧಾರವನ್ನು ಬದಲಾಯಿಸಲು ಖಂಡಿತ ಸಾಧ್ಯವಿಲ್ಲ ಎನ್ನುವುದು ಇಡೀ ಜಗತ್ತಿಗೆ ಗೊತ್ತು. ನಿಮ್ಮೊಳಗಿನ ಆ ಅಗ್ನಿ, ಆ ನಾಯಕತ್ವದ ಕಿಚ್ಚು ಯಾವತ್ತೂ ಆರಿ ಹೋಗಲು ಬಿಡಬೇಡಿ. ಇಂದಿನಿಂದ ಆ ನಿಮ್ಮ ಜನ್ಮದಾತ ಹದವನ್ನು ನಿಮ್ಮ ವೃತ್ತಿ ಜೀವನ, ನಿಮ್ಮ ಏಳಿಗೆಯ ಮತ್ತು ನಿಮ್ಮ ಯಶಸ್ಸಿನ ಕಡೆಗೆ ತಿರುಗಿಸಿ. ನಾನು ಈ ಸಮಾಜದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲುತ್ತೇನೆ. ನನ್ನನ್ನು ಕಡೆಗಣಿಸಿದವರೇ, ನನ್ನನ್ನು ಅವಮಾನಿಸಿದವರೇ ನನ್ನನ್ನು ಹುಡುಕಿಕೊಂಡು ನನ್ನ ಸಹಾಯ ಕೇಳಿಕೊಂಡು ಬರುವಂತೆ ಮಾಡುತ್ತೇನೆ ಎನ್ನುವ ಛಲ, ಎನ್ನುವ ಹಠ ನಿಮ್ಮದಾಗಲಿ. ಸಣ್ಣ ಪುಟ್ಟ ವಿಷಯಗಳಿಗೆ ಯೋಗ್ಯತೆ ಇಲ್ಲದೆ ಜನರ ಜೊತೆ ವಾದ ವಿವಾದ ಮಾಡುವುದನ್ನು ಬಿಟ್ಟುಬಿಡಿ. ಸಿಂಹ ಎಂದಿಗೂ ನಾಯಿಗಳ ಜೊತೆ ಕಾದಾಡುವುದಿಲ್ಲ. ಅದರ ಗರ್ಜನೆಯೇ ಸಾಕು ಎಲ್ಲರನ್ನೂ ಬೆಚ್ಚಿ ಬೀಳಿಸಲು. ಹಾಗೆಯೇ ನಿಮ್ಮ ಸಾಧನೆಯೇ ನಿಮ್ಮ ವಿರೋಧಿಗಳಿಗೆ ಉತ್ತರವಾಗಬೇಕು. ನಿಮ್ಮ ಶಕ್ತಿಯನ್ನು, ನಿಮ್ಮ ಗಮನವನ್ನು ಕೇವಲ ನಿಮ್ಮ ಗುರಿಯ ಮೇಲೆ ಮಾತ್ರ ಕೇಂದ್ರೀಕರಿಸಿ. ನಿಮ್ಮೊಳಗಿರುವ ಆ ಅಪಾರವಾದ ಜ್ಞಾನ, ಆ ಅಗಾಧವಾದ ಶಕ್ತಿ ಕೇವಲ ನಿಮ್ಮ ಉದ್ಧಾರಕ್ಕಾಗಿ ಬಳಕೆಯಾಗಲಿ. ಸಿಂಹರಾಶಿಯವರೇ, ಗ್ರಹಗತಿಗಳ ಈ ಮಹಾಬದಲಾವಣೆ ನಿಮ್ಮನ್ನು ಎಂದಿಗೂ ಕುಗ್ಗಿಸುವುದಕ್ಕಲ್ಲ, ಬದಲಾಗಿ ನಿಮ್ಮೊಳಗಿನ ಆ ಬೆರಗುಗೊಳಿಸುವ ಅಸಲಿ ಶಕ್ತಿಯನ್ನು, ನಿಮ್ಮಲ್ಲಿ ಅಡಗಿರುವ ಜ್ವಾಲಾಮುಖಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸಲು, ನಿಮ್ಮನ್ನು ಉತ್ತಮದ ಶಿಖರಕ್ಕೆ ಕೊಂಡೊಯ್ಯಲು ಬರುತ್ತಿದೆ. ಆ ಕಪಟ ಶತ್ರುಗಳನ್ನು, ಆ ನಕಲಿ ಮುಖವಾಡಗಳನ್ನು, ನಿಮ್ಮ ಸಜ್ಜನಿಕೆಯನ್ನು, ನಿಮ್ಮ ಒಳ್ಳೆಯತನವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡವರನ್ನು ಅವರ ಕರ್ಮಕ್ಕೆ, ಕಾಲದ ತೀರ್ಪಿಗೆ ಬಿಟ್ಟುಬಿಡಿ. ಸೂರ್ಯದೇವ ಅತ್ಯಂತ ಪ್ರಕಾಶಮಾನವಾದ ಶಕ್ತಿ. ಆತ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ತರುತ್ತಾನೆ. ಆತ ಎಲ್ಲರಿಗೂ ಅವರವರ ಕರ್ಮದ ಫಲವನ್ನು ಅವರ ಯೋಗ್ಯತೆಗೆ ತಕ್ಕಂತೆ ತಪ್ಪದೆ ಕೊಡುತ್ತಾನೆ. ಯಾರಿಗೂ ಮೋಸ ಮಾಡುವುದಿಲ್ಲ. ಕತ್ತಲೆ ಸಂಪೂರ್ಣವಾಗಿ ಸರಿದು ಕಷ್ಟಗಳ ಕಾರ್ಮೋಡ ಕರಗಿ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಸುಂದರವಾದ ಮತ್ತು ಶಾಶ್ವತವಾದ ಯಶಸ್ಸಿನ ಅಧ್ಯಾಯ ಸೆಪ್ಟೆಂಬರ್ 1ರಿಂದ ಶುರುವಾಗಲಿದೆ. ಈ ಮಾತುಗಳು ನಿಮ್ಮ ಇದೆಯಾಳದ ನಂಬಿಕೆಯನ್ನು ಜಾಗೃತಗೊಳಿಸಿದ್ದರೆ, ನಿಮ್ಮೊಳಗಿನ ಕಳೆದು ಹೋಗಿದ್ದ ಆ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿದರೆ, ನಿಮ್ಮ ಮನಸ್ಸಿನಲ್ಲಿರುವ ಅಂಧಕಾರವನ್ನು ದೂರ ಮಾಡಿದ್ದರೆ, ದಯವಿಟ್ಟು ಪೂರ್ಣ ಆತ್ಮವಿಶ್ವಾಸದಿಂದ ಮತ್ತು ಸಿಂಹದ ಗರ್ಜನೆಯಿಂದ ನನ್ನ ಗೆಲುವು ಖಂಡಿತ ಎಂದು ದೃಢವಾಗಿ ಸಂಕಲ್ಪ ಮಾಡಿ. ನಿಮ್ಮ ಈ ಒಂದೇ ಒಂದು ಸಂಕಲ್ಪ ಮುಂಬರುವ ದಿನಗಳಲ್ಲಿ ಶುರುವಾಗುವ ನಿಮ್ಮ ಹೊಸ ಯಶಸ್ಸಿನ ಯುಗದ ಹೊಸ ಸಾಮ್ರಾಜ್ಯದ ಮುನ್ನುಡಿಯಾಗಲಿ. ನಮ್ಮ ಈ ಸತ್ಯದ ಪ್ರಯಾಣದಲ್ಲಿ ಸದಾ ಜೊತೆಯಾಗಲು, ನಿಮ್ಮ ಕಷ್ಟದ ದಿನಗಳಲ್ಲಿ ಸ್ಫೂರ್ತಿಯಾಗಲು ನಾವು ಸದಾ ನಿಮ್ಮೊಂದಿಗೆ ಇರುತ್ತೇವೆ. ಧೈರ್ಯ ಕಳೆದುಕೊಳ್ಳಬೇಡಿ ಸಿಂಹರಾಶಿಯವರೇ. ನಿಮ್ಮ ಸುದೀರ್ಘ ತಾಳ್ಮೆಯ ಪರೀಕ್ಷೆ, ಅಗ್ನಿ ಪರೀಕ್ಷೆ ಮುಗಿದಿದೆ. ಈಗ ತಲೆ ಎತ್ತಿ ಎದ್ದು ನಿಲ್ಲಿ. ಜಗತ್ತಿಗೆ ನಿಮ್ಮ ಅಸಲಿ ಶಕ್ತಿ ಏನೆಂದು, ನಿಮ್ಮ ಯೋಗ್ಯತೆ ಏನೆಂದು ಹೆಮ್ಮೆಯಿಂದ ತೋರಿಸಿ. ಭಗವಂತನ ಕೃಪೆಯಿಂದ ಮತ್ತು ಜಗತ್ತಿಗೆ ಬೆಳಕು ನೀಡುವ ಸೂರ್ಯದೇವ ಸಂಪೂರ್ಣ ಆಶೀರ್ವಾದದಿಂದ ಯಶಸ್ಸು ಖಂಡಿತ ನಿಮ್ಮ ಪಾದದ ಕೆಳಗೆ ಬಂದೇ ತೀರುತ್ತದೆ. ನೀವು ಹುಟ್ಟಿದ್ದೇ ಆಳಲು, ಬೇರೆಯವರ ಕೈ ಕೆಳಗೆ ಬದುಕಲು ಅಲ್ಲ. ನಿಮ್ಮ ನಾಯಕತ್ವ, ನಿಮ್ಮ ಅಧಿಕಾರ, ನಿಮ್ಮ ಪ್ರತಿಭೆ ಈ ಜಗತ್ತಿಗೆ ತಿಳಿಯುವ ಕಾಲ ಸನ್ನಿಹಿತವಾಗಿದೆ.
ಇಂದಿನ ಕಹಿ ಘಟನೆಗಳನ್ನು ಮರೆತು ಮುಂದಿನ ಬಂಗಾರದ ಭವಿಷ್ಯದ ಕಡೆಗೆ ಹೆಜ್ಜೆ ಹಾಕಿ. ನಿಮ್ಮನ್ನು ನೀವು ನಂಬಿ, ನಿಮ್ಮ ಆಂತರಿಕ ಶಕ್ತಿಯನ್ನು ನಂಬಿ, ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುವ ಕಡೆಗೆ ಗಮನಹರಿಸಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಈಗ ವಿಜಯದತ್ತ ಸಾಗುತ್ತಿದೆ. ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 5ರವರೆಗಿನ ಈ ಅದ್ಭುತ ಸಮಯವನ್ನು ನಿಮ್ಮ ಜೀವನದ ಅತಿ ದೊಡ್ಡ ತಿರುವಾಗಿ ಬದಲಾಯಿಸಿಕೊಳ್ಳಿ. ನೀವು ಜನ್ಮತಃ ಹೋರಾಟಗಾರರು. ಎಷ್ಟೇ ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನಿಮ್ಮ ರಕ್ತದಲ್ಲೇ ಇದೆ. ನಿಮ್ಮ ಈ ಸ್ವಾಭಿಮಾನವೇ ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತದೆ. ನಿಮ್ಮೊಳಗಿನ ಆ ಸಿಂಹದ ಗುಣವನ್ನು ಎಂದಿಗೂ ಸಾಯಲು ಬಿಡಬೇಡಿ. ನೀವು ನಂಬಿದ ದಾರಿ ಸತ್ಯವಾಗಿದ್ದರೆ ಯಾರ ವಿರೋಧಕ್ಕೂ ಜಗ್ಗಬೇಡಿ. ಸೂರ್ಯನಂತೆ ಪ್ರಕಾಶಿಸುವ ನಿಮ್ಮ ಭವಿಷ್ಯವನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಗುರಿಯತ್ತ ನಿಮ್ಮ ಪಯಣ ನಿರಂತರವಾಗಿರಲಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವ ಕಾಲ ಈಗ ಬಂದಿದೆ. ಮುಂಬರುವ ದಿನಗಳಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗಲಿ. ನೀವು ಹಿಡಿದ ಕೆಲಸಗಳೆಲ್ಲವೂ ಯಶಸ್ಸಿನ ಶಿಖರವನ್ನು ತಲುಪಲಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.